ಆತ್ಮೀಯರೇ, ಮೊನ್ನೆ ನಾನು ನಮ್ಮ ಶಾಲೆಯ ಕಾರಿಡಾರ್ ಅಲ್ಲಿ ನಡ್ಕೊಂಡು ಬರುವಾಗ ಸಜೆಷನ್ ಬಾಕ್ಸ್ ಅಲ್ಲಿ ಒಂದಷ್ಟು ಲೆಟರ್ಗಳನ್ನ ನೋಡಿದೆ. ಪ್ರೈಮರಿ ವಿಭಾಗದ ವಿದ್ಯಾರ್ಥಿಗಳು, ಈ 4ನೇ ಕ್ಲಾಸು, 3ನೇ ಕ್ಲಾಸು, 2ನೇ ಕ್ಲಾಸಿನ ವಿದ್ಯಾರ್ಥಿಗಳು, ಸರ್ ನಾವು ನಿಮ್ಮ ಜೊತೆಗೆ ಸುಭಾಷಿತಗಳನ್ನು ಹೇಳ್ತೇವೆ, ವಚನಗಳನ್ನು ಹೇಳ್ತೇವೆ ಅಂತ ಬರೆದು ಹಾಕಿದ್ರು. ಬಹಳ ಸಂತೋಷ ಆಯಿತು. ಸಂತೋಷ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಇವತ್ತಿನ ಕಾಲದ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಬ್ಯಾಡದೇ ಇರೋದನ್ನು ನೋಡೋದೇ ಜಾಸ್ತಿ. ಯಾವ್ಯಾವುದೋ ರೀಲ್ಸ್ ಅಂತೆ, ಕಾಲಹರಣ ಮಾಡೋದೇನೆ ಜಾಸ್ತಿ. ಅಂಥದ್ರಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ಇಂಥ ಒಳ್ಳೆ ಗೀಳು ಹುಟ್ಟಿದೆಯಲ್ಲ ಅಂತ ಬಹಳ ಸಂತೋಷ ಆಯಿತು. ಅವ್ರಿಗೆ ಯಾಕೆ ಗೀಳು ಹುಟ್ಕೊಳ್ತು ಅಂತ ಅಂದ್ರೆ, ಇತ್ತೀಚಿನ ದಿನದಲ್ಲಿ ನಾನು ಕಲಿಕೆಯಲ್ಲಿ ಸ್ವಲ್ಪ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಈ ಸಂಸ್ಕೃತ ಸುಭಾಷಿತಗಳು, ದಾಸರ ಕೀರ್ತನೆಗಳು, ತತ್ವಪದಗಳು, ಜಾನಪದ ತ್ರಿಪದಿಗಳು, ಸರ್ವಜ್ಞನ ತ್ರಿಪದಿಗಳನ್ನ ಹೇಳಿಸೋದ್ರ ಮೂಲಕ ಅದರ ಮೌಲ್ಯವನ್ನ ಮಕ್ಕಳ ಹತ್ರನೇ ಹೇಳಿಸಿ ಅದನ್ನ ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ಇದನ್ನ ನೋಡಿ ಇವ್ರಿಗೆ ಹಾಗೆ ಅನಿಸಿದೆ. ಆ ಕಾರಣಕ್ಕೋಸ್ಕರ ಸೀದಾ ನಾನು ಅವ್ರ ಶಾಲೆಗೆ ಹೋದೆ. ಅವ್ರ ಕ್ಲಾಸ್ಗಳಿಗೆ ಹೋಗಿ ಎಲ್ಲರ ಹತ್ರನೂ ನಾನು ಥಾಟನ್ನು ಅಟ್ ಎ ಟೈಮ್ ಹೇಳಿಸ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕ್ಲಾಸ್ ಟೀಚರ್ಗೆ ನಾನು ಆ ಸುಭಾಷಿತಗಳನ್ನು, ವಚನಗಳನ್ನು, ಕೀರ್ತನೆಗಳನ್ನು, ತ್ರಿಪದಿಗಳನ್ನು ಬರೆದು ಕೊಡ್ತೇನೆ. ಯಾರು ಫಸ್ಟ್ ಕಲ್ತ್ಕೊಂಡು ಬರ್ತೀರೋ ಅವರೊಟ್ಟಿಗೆ ನಾನು ಪಾಠವನ್ನು ಹೇಳ್ತೇನೆ ಅಂತ ಹೇಳಿದ್ದೆ. ಹಾಗೇನೆ ಇವತ್ತು ನನ್ನ ಈ ಇಬ್ಬರು ನೆಚ್ಚಿನ ವಿದ್ಯಾರ್ಥಿಗಳು ಪುರಂದರದಾಸರ ಒಂದು ಅದ್ಭುತ ಕೀರ್ತನೆಯನ್ನ ಕಲ್ತ್ಕೊಂಡು ಬಂದಿದ್ದಾರೆ. 4ನೇ ತರಗತಿಯ ಪಾವನಿ NM, ಹಾಗೇನೆ 2ನೇ ತರಗತಿಯ ನಮ್ಮ ಧೃತಿ TA ಬಹಳ ಸೊಗಸಾಗಿ ಆ ಕೀರ್ತನೆಯನ್ನ ಹೇಳ್ತಾರೆ. ಆ ಕೀರ್ತನೆಯನ್ನ ನೀವು ಒಂದ್ಸರಿ ಆಸ್ವಾದಿಸಿ, ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ಅನ್ನುವಂಥದ್ದನ್ನ. ನಿಂದಕರಿರಬೇಕು, ಇರಬೇಕು ನಿಂದಕರಿರಬೇಕು. ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಂಗೆ. ಅಂದಂದು ಮಾಡಿದ ಪಾಪವೆಂಬ ಮಾಮಲ ತಿಂದು ಹೋಗುವರಯ್ಯ ನಿಂದಕರು. ವಂದಿಸಿ ಸ್ತುತಿಸುವ ಜನರಲ್ಲ, ನಮ್ಮ ಪೊಂದಿದ ಪುಣ್ಯವನಯ್ಯುವರಯ್ಯ. ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು. ಇಷ್ಟ ಪ್ರದರ್ಶಿ ಕೃಷ್ಣ ನಿನ್ನಳು, ಇಷ್ಟವರವನು ಬೇಡುವೆನಯ್ಯ. ದುರುಳ ಜನಗಳು ಚಿರಕಾಲ ಇರುವಂತೆ ಕರವ ಮುಗಿದು ವರವ ಬೇಡುವೆನು. ಪರಿಪರಿ ತಮಸಿಗೆ ಗುರಿಯಾದರಲ್ಲದೆ ಪರಮದಯಾನಿಧಿ ಪುರಂದರ ವಿಠಲ. ಎಷ್ಟು ಅದ್ಭುತವಾಗಿ, ಎಷ್ಟು ಸೊಗಸಾಗಿ ಈ ಕೀರ್ತನೆಯನ್ನ ಹೇಳಿದ್ದಾರೆ ನೋಡಿ. ಇನ್ನು ವಿಶೇಷ ಏನಪ್ಪಾ ಅಂತ ಅಂದ್ರೆ, ಇದರ ಅರ್ಥವನ್ನು ಕೂಡ, ವಿವರಣೆಯನ್ನು ಕೂಡ ಇವರೇ ಹೇಳ್ತಾರೆ. ಅದನ್ನು ಒಂದ್ಸರಿ ಆಸ್ವಾದಿಸಿ. ನಿಂದಕರಿರಬೇಕು, ಇರಬೇಕು ನಿಂದಕರಿರಬೇಕು. ನಿಂದಕರು ಅಂದ್ರೆ ನಮ್ಮನ್ನ ತೆಗಳುವಂತ ಜನರು. ಅವ್ರು ಇರ್ಬೇಕಂತ ಯಾಕಿರ್ಬೇಕು? ಹಂದಿ ಇದ್ದರೆ ಕೇರಿ ಹ್ಯಾಂಗೆ ಶುದ್ಧಿಯೋ ಹಾಂಗೆ. ಅಂದಂದು ಮಾಡಿದ ಪಾಪವೆಂಬ ಮಾಮಲ ತಿಂದು ಹೋಗುವರಯ್ಯ ನಿಂದಕರು. ಹಂದಿ ಇದ್ರೆ ಚರಂಡಿನ ಹೆಂಗೆ ಕ್ಲೀನ್ ಮಾಡುತ್ತೋ ಒಂದ್ ದಿವಸದಲ್ಲಿ, ಹಂಗೆ ದುಷ್ಟ ಜನರು ನಮ್ಮ ಒಳಗಿರುವಂತ ಕೆಟ್ಟ ಸ್ವಭಾವಗಳನ್ನ ನಮಗೆ ಹೇಳಿ ಬೈದ್ ಬಿಟ್ಟು ನಮ್ಮನ್ನ ಕ್ಲೀನ್ ಮಾಡ್ತಾರೆ. ವಂದಿಸಿ ಸ್ತುತಿಸುವ ಜನರಲ್ಲ, ನಮ್ಮ ಪೊಂದಿದ ಪುಣ್ಯವನೊಯ್ಯುವರಯ್ಯ. ವಂದಿಸಿ ಸ್ತುತಿಸುವ ಜನರು ಅಂದ್ರೆ ನಮ್ಮನ್ನ ಹೊಗಳುವಂತ ಜನರು. ಅವರು ನಮ್ಮ ಹತ್ರ ಇರುವಂತ ಪುಣ್ಯನ ಒತ್ಕೊಂಡೊಯ್ತಾರಂತೆ. ದುಷ್ಟ ಜನರು ಈ ಸೃಷ್ಟಿಯೊಳಿದ್ದರೆ ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು. ದುಷ್ಟ ಜನರು ಅಂದ್ರೆ ಕೆಟ್ಟ ಜನರು. ಅವರು ನೆಕ್ಸ್ಟ್ ತಕ್ಕನು ಇರ್ಬೇಕಂತೆ. ಯಾಕಿರ್ಬೇಕು ಅಂದ್ರೆ, ಶಿಷ್ಟ ಜನರಿಗೆಲ್ಲ ಕೀರ್ತಿಗಳು, ಒಳ್ಳೆ ಜನರಿಗೆಲ್ಲ ಕೀರ್ತಿ ಸಿಗುತ್ತಂತೆ. ಇಷ್ಟ ಪ್ರದರ್ಶಿ ಕೃಷ್ಣ ನಿನ್ನಳು, ಇಷ್ಟವರವೇನು ಬೇಡುವೆನಯ್ಯ. ಇಷ್ಟ ಪ್ರದರ್ಶಿ, ನಾನು ಯಾವಾಗ್ಲೂ ಇಷ್ಟಪಡುವಂತ ನನ್ ಕೃಷ್ಣ ನಿನಗೆ ಒಂದ್ ವರ ಬೇಡ್ತೀನಿ. ಆ ವರ ಯಾವ್ದಪ್ಪ ಅಂದ್ರೆ, ದುರುಳ ಜನಗಳು ಚಿರಕಾಲ ಇರುವಂತೆ ಕರವ ಮುಗಿದು ವರವ ಬೇಡುವೆನು. ದುರುಳ ಜನಗಳು, ಕೆಟ್ಟ ಜನರು ಚಿರಕಾಲ ಇರುವಂತೆ ಕರವ ಮುಗಿದು ವರವ ಬೇಡುವೆನು.
ಪರಿಪರಿ ತಮಸ್ಸಿಗೆ ಗುರಿಯಾದರಲ್ಲದೆ ಪರಮ ದಯಾನಿಧಿ ಪುರಂದರ ವಿಠಲ. ಪರಿಪರಿ ತಮಸ್ಸಿಗೆ ಅಂದ್ರೆ ದುಷ್ಟ ಜನರು ನಮ್ಮನ್ನ ಬೈಯುವಾಗ ನಾವು ತಪಸ್ಸಿಗೆ ಗುರಿಯಾಗೋ ರೀತಿಯಲ್ಲಿ ಇರ್ತೀವಂತೆ. ಅಂದ್ರೆ ನಮಗೆ ಕೃಷ್ಣನ ದರ್ಶನ ಆಗುತ್ತಂತೆ ಅದ್ರ ಅರ್ಥ ನಮಗೆ ಯಶಸ್ಸು ಸಿಗುತ್ತೆ. ವೆರಿ ಗುಡ್. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ನಮ್ಮ ಜೀವನದಲ್ಲೂ ಕೂಡ ಅನೇಕ ನಿಂದಕರಿರ್ತಾರೆ. ನಮ್ಮ ಒಳ್ಳೆ ಗುಣಗಳನ್ನು ಯಾವತ್ತೂ ಕೂಡ ಅವರು ಹೊಗಳಿ ಹೇಳೋದಿಲ್ಲ, ಯಾವಾಗಲೂ ನಮ್ಮನ್ನು ತೆಗಳ್ತಿರ್ತಾರೆ. ಅವ್ರು ಇರಬೇಕಂತೆ, ಅವ್ರು ಇದ್ದಾಗಲೇ ನಾವು ತಪ್ಪುಗಳನ್ನು ಕಡಿಮೆ ಮಾಡ್ತೇವೆ, ಒಳ್ಳೆ ಮಾರ್ಗದಲ್ಲಿ ನಡೀತೇವೆ ಅಂತ ಅಂದು ಪುರಂದರದಾಸರು ಅದ್ಭುತವಾಗಿ ಸಮಾಜಕ್ಕೆ ಈ ಕೀರ್ತನೆಯನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ಕೀರ್ತನೆಯನ್ನು ನಮ್ಮೆಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಹೇಳಿರುವಂತಹ ನನ್ನ ಇಬ್ಬರು ವಿದ್ಯಾರ್ಥಿಗಳಿಗೂ ಕೂಡ ಧನ್ಯವಾದಗಳು. ಶುಭ ದಿನ.